ಸಾಲ ಮಾಡೋದು ತಪ್ಪ? ಖಂಡಿತ ತಪ್ಪಲ್ಲ. ಆದರೆ ಯಾವ ಕಾರಣಕ್ಕೆ ಸಾಲ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ. ಹೌದು, ನಮ್ಮ ಖರ್ಚು ವೆಚ್ಚಗಳನ್ನು ನಿಭಾಯಿಸೋದಕ್ಕೆ ನಮ್ಮಲ್ಲಿರುವಂಥ ಹಣ ಸಾಕಾಗದೇ ಇದ್ದಾಗ ಸಾಲ ಅನಿವಾರ್ಯ. ಹಾಗಂತ ಸಾಲ ತಗೊಳ್ಳುವಾಗ ಯಾವ ಸಾಲ, ಎಷ್ಟು ಬಡ್ಡಿ, ಸಾಲದ ಅವಧಿ ಎಷ್ಟು ಅನ್ನೋದು ಇಂಪಾರ್ಟೆಂಟ್. ಬಹಳಷ್ಟು ಜನ ಸುಲಭವಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಆ್ಯಪ್ಗಳಲ್ಲಿ ಸಿಕ್ಕಾಪಟ್ಟೆ ಬಡ್ಡಿ ಹಾಕಿಕೊಡೋ ಲೋನ್ಗಳನ್ನು ತಗೊಂಡು ಕಟ್ಟಕ್ಕಾಗದೆ ಬೀದಿಗೆ ಬಂದಿರೋದು ಇದೆ, ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನು ಕೂಡ ನೋಡಿದ್ದೀವಿ. ಹಾಗಾಗಿ ಹೆಚ್ಚಿನ ಬಡ್ಡಿ ಹಾಕಿ ಸುಲಭವಾಗಿ ಸಾಲ ಕೊಡ್ತಾರೆ ಅಂದಾಗ ಎಚ್ಚರವಾಗಿರಿ. ನೋಡಿ, ಲೋನ್ನಲ್ಲಿ ಪ್ರಮುಖವಾಗಿ ಸೆಕ್ಯೂರ್ಡ್ ಲೋನ್, ಅನ್ಸೆಕ್ಯೂರ್ಡ್ ಲೋನ್ ಅಂತ ಇದೆ. ಸೆಕ್ಯೂರ್ಡ್ ಲೋನ್ ಆದರೆ ಪರವಾಗಿಲ್ಲ, ಅನ್ಸೆಕ್ಯೂರ್ಡ್ ಲೋನ್ ಅಂದರೆ ಸ್ವಲ್ಪ ಹುಷಾರಾಗಿರಬೇಕು. ಇವತ್ತಿನ ಈ ವಿಡಿಯೋದಲ್ಲಿ ಅನ್ಸೆಕ್ಯೂರ್ಡ್ ಲೋನ್, ಅದರಲ್ಲೂ ಪರ್ಸನಲ್ ಲೋನ್ ಬಗ್ಗೆ ಹೇಳ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಕನ್ನಡ. ನಾನು ಶೇಷಕೃಷ್ಣ ಭಟ್. ಪರ್ಸನಲ್ ಲೋನ್ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಪರ್ಸನಲ್ ಲೋನ್ ತಗೊಳ್ಳೋದೇ ಇರುವಂಥವ್ರು ತುಂಬಾ ಕಡಿಮೆ. ಯಾಕಂದ್ರೆ ಹಣಕಾಸಿನ ಎಮರ್ಜೆನ್ಸಿ ಬಂದಾಗ ಇಮಿಡಿಯೇಟ್ ಆಗಿ ಸುಲಭವಾಗಿ ಸ್ವಲ್ಪ ಬಡ್ಡಿ ಜಾಸ್ತಿ ಇದ್ರೂ ಕೂಡ ಸಿಗೋದೆ ಪರ್ಸನಲ್ ಲೋನ್. ಹಾಗಾಗಿ ಸ್ಯಾಲರಿಡ್ ಪರ್ಸನ್ಸು ಹೆಚ್ಚಾಗಿ ಪರ್ಸನಲ್ ಲೋನ್ ಅನ್ನೇ ತಗೋತಾರೆ. ಪರ್ಸನಲ್ ಲೋನ್ ಯಾರಿಗೆ ಸಿಗುತ್ತೆ? ಯಾರು ಜಾಬ್ ಮಾಡ್ತಾ ಇರ್ತಾರೋ ಅವರಿಗೆ ಪರ್ಸನಲ್ ಲೋನ್ ಸಿಗುತ್ತೆ. ಅಂದ್ರೆ ಸ್ಯಾಲರಿಡ್ ಪರ್ಸನ್ಸ್ ಹೆಚ್ಚಾಗಿ ಬ್ಯಾಂಕ್ಗಳು ಅಂಥವ್ರಿಗೇನೆ ಲೋನ್ ಕೊಡೋದು. ಜಾಬ್ ಮಾಡ್ತಾ ಪ್ರತಿ ತಿಂಗಳು ಸ್ಯಾಲರಿ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾ ಇರುತ್ತೆ. ಸೊ ಲೋನ್ ತಗೊಂಡವರು ಸರಿಯಾದ ಸಮಯಕ್ಕೆ ಲೋನ್ ಪಾವತಿಸ್ತಾರೆ, ನಾವು ಸೇಫ್ ಅಂತ ಬ್ಯಾಂಕ್ಗಳು ಅಂಥವರಿಗೆ ಪರ್ಸನಲ್ ಲೋನ್ ಅನ್ನ ಆಫರ್ ಮಾಡ್ತವೆ. ಇನ್ನು ಸೆಲ್ಫ್ ಎಂಪ್ಲಾಯೀಸ್ಗೂ ಕೂಡ ಕೊಡ್ತಾರೆ. ಆದ್ರೆ ಇನ್ಕಮ್ ಪ್ರೂಫ್ ನೋಡಿಕೊಂಡು ಬಿಸ್ನೆಸ್ ಮೂಲಕ ಆದಾಯ ಬರೋದನ್ನ ತೋರಿಸಬೇಕಾಗುತ್ತೆ. ಅದು ಬ್ಯಾಂಕ್ಗೆ ಕನ್ವಿನ್ಸ್ ಆದ್ರೆ ಮಾತ್ರ ಪರ್ಸನಲ್ ಲೋನ್ ಅಂತವರಿಗೆ ಸಿಗುತ್ತೆ. ಹಾಗಿದ್ರೆ ಪರ್ಸನಲ್ ಲೋನ್ ಬಡ್ಡಿ ದರ ಹೇಗೆ ನಿರ್ಧಾರ ಆಗುತ್ತೆ ನೋಡಿ. ನಿಮ್ಮ ಸ್ಯಾಲರಿ ಜಾಸ್ತಿ ಇದೆ, ಹಾಗೆಯೇ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಇದೆ ಅಂದ್ರೆ ಲೋನ್ನ ಬಡ್ಡಿ ದರ ಅಥವಾ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ. ಅದೇ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದೆ, ಸ್ಯಾಲರಿ ಕೂಡ ಕಡಿಮೆ ಇದೆ ಅಂತ ಹೇಳಿದ್ರೆ ಬಡ್ಡಿ ದರ, ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಇನ್ನು ಪ್ರೊಸೆಸಿಂಗ್ ಫೀ ಅಂದ್ರೆ ಕಮಿಷನ್. ಬ್ಯಾಂಕ್ ನಮಗೆ ಪರ್ಸನಲ್ ಲೋನ್ ಕೊಟ್ಟಿರೋದಕ್ಕೆ ಕಮಿಷನ್ ತಗೊಳುತ್ತೆ. ಅದು ಬ್ಯಾಂಕ್ನಿಂದ ಬ್ಯಾಂಕಿಗೆ ಬದಲಾಗ್ತಾ ಇರುತ್ತೆ. ಹಾಗೂ ನೀವು ಲೋನ್ ತಗೊಳ್ಳೋ ಲೋನ್ನ ಮೇಲೆ ಅವಲಂಬಿತವಾಗಿರುತ್ತೆ. ಉದಾಹರಣೆಗೆ 1000ದಿಂದ 15,000ದವರೆಗೂ ಕೂಡ ಪ್ರೊಸೆಸಿಂಗ್ ಫೀ ಕೊಡಬೇಕಾಗತ್ತೆ. ಹಾಗಿದ್ರೆ ಪರ್ಸನಲ್ ಲೋನ್ ಪಡೆಯೋದಕ್ಕಿರುವಂತಹ ಮಾನದಂಡಗಳೇನು ನೋಡಿ. ನನಗೆ ಲೋನ್ ಬೇಕು ಅಂದ ತಕ್ಷಣ ಯಾವುದೇ ಬ್ಯಾಂಕ್ಗಳು ಕೂಡ ನಿಮಗೆ ಪರ್ಸನಲ್ ಲೋನ್ ಕೊಟ್ಬಿಡಲ್ಲ. ಲೋನ್ ಪಡಿಬೇಕು ಅಂತ ಹೇಳಿದ್ರೆ ಒಂದಷ್ಟು ಅರ್ಹತೆ ಇರಬೇಕು. ಅದು ಏನು ಅನ್ನೋದನ್ನ ಈಗ ನೋಡೋಣ. ಮೊದಲನೇದು ವಯಸ್ಸು. ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡಬೇಕಿದ್ರೆ ವಯಸ್ಸಿನ ಮಿತಿ ಇದೆ. 21 ವರ್ಷದಿಂದ 70 ವರ್ಷದವರೆಗೆ ಮಾತ್ರ ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡಬಹುದು. 20 ಇದ್ರೆ, 19 ವರ್ಷ ಇದ್ರೆ ಕೊಡಲ್ಲ. 21ರಿಂದ ಮೇಲೆ ಇರಬೇಕು, 70 ವರ್ಷದಿಂದ ಕೆಳಗೆ ಇರಬೇಕು. ಇನ್ನು ಎರಡನೇದು ತುಂಬಾ ಇಂಪಾರ್ಟೆಂಟ್, ಕ್ರೆಡಿಟ್ ಸ್ಕೋರ್. ಕ್ರೆಡಿಟ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರ್ 750ಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ಬ್ಯಾಂಕ್ಗಳು ಲೋನ್ ಕೊಡ್ತವೆ. ಕೆಲವು ಬ್ಯಾಂಕ್ಗಳು 750ಕ್ಕಿಂತ ಕಡಿಮೆ ಅಂದ್ರೆ 740, 730, 720 ಇದ್ರೂ ಕೂಡ ಕೊಡ್ತವೆ. ಆದ್ರೆ ಬಡ್ಡಿ ಮಾತ್ರ ಜಾಸ್ತಿ ಇರುತ್ತೆ. ಅದೇ ನೀವು ಉತ್ತಮ ಸಿಬಿಲ್ ಸ್ಕೋರ್ ಹೊಂದಿದ್ರೆ ಅಂದ್ರೆ 750ಕ್ಕಿಂತ ಜಾಸ್ತಿ ಇದ್ರೆ ನೀವು ಪರ್ಸನಲ್ ಲೋನ್ ಕೇಳಬೇಕಾಗಿಲ್ಲ. ಬ್ಯಾಂಕ್ನವರೇ ನಿಮಗೆ ಕಾಲ್ ಮಾಡಿ ಲೋನ್ ತಗೊಳ್ಳಿ ಅಂತ ದುಂಬಾಲು ಬೀಳ್ತವೆ. ಬ್ಯಾಂಕ್ ಕಡೆಯಿಂದ ಕಾಲ್ ಮಾಡ್ತಿದೀವಿ ಸರ್. ಇದು ಪರ್ಸನಲ್ ಲೋನ್ ಸರ್. ನಿಮ್ಗೆ ಲೋನ್ ತಗೊಳೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಸರ್? ಈ ಸಿಬಿಲ್ ಸ್ಕೋರ್ ಅನ್ನ ಮೇಂಟೈನ್ ಮಾಡುವವರಿಗೆ ಇದರ ಅನುಭವ ಆಗಿರ್ಬೋದು. ಇನ್ನು ಮೂರನೇದು ಅರ್ಹತೆ. ನೀವು ಯಾವುದಾದ್ರೂ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಮಿನಿಮಮ್ 1 ವರ್ಷ ಕಂಪ್ಲೀಟ್ ಆಗಿರ್ಲೇಬೇಕು. ನಿನ್ನೆ ಕಾಲೇಜ್ ಮುಗಿಸಿ ಇವತ್ತು ಜಾಬಿಗೆ ಜಾಯಿನ್ ಆಗಿ ಲೋನ್ಗೆ ಅಪ್ಲೈ ಮಾಡಿದ್ರೆ ಲೋನ್ ಸಿಗಲ್ಲ. ಹಾಗೇನೆ ರೂರಲ್ ಪ್ರದೇಶಗಳಲ್ಲಾದ್ರೆ ಸಂಬಳ ಕೂಡ ಅಟ್ಲೀಸ್ಟ್ 15,000 ರೂಪಾಯಿ ಆದ್ರೂ ಇರಬೇಕಾಗುತ್ತೆ. ಅದು ಮೇಜರ್ ಸಿಟಿಗಳು ಅಂತ ಹೇಳಿ ಬಂದ್ರೆ ಬೆಂಗಳೂರು, ವಿಜಯವಾಡ, ಚೆನ್ನೈ, ಮುಂಬೈ ಅಂತ ಹೇಳಿ ಬಂದ್ರೆ ಇಲ್ಲಿ ಕೆಲಸ ಮಾಡ್ತಾ ಇದ್ರೆ 20ರಿಂದ 25,000 ರೂಪಾಯಿ ಮಿನಿಮಮ್ ಸ್ಯಾಲರಿ ಇರಲೇಬೇಕು. ಇನ್ನು ನಾಲ್ಕನೇದು ದಾಖಲೆಗಳು. ನಿಮಗೆ ಒಳ್ಳೆ ಸ್ಯಾಲರಿ ಇದ್ದು 750ಕ್ಕೂ ಹೆಚ್ಚು ಸಿಬಿಲ್ ಸ್ಕೋರ್ ಇದ್ರೆ ಕೆಲವೊಂದ್ಸಲ ಬ್ಯಾಂಕ್ಗಳು ಇಂತಿಷ್ಟು ಅಂತ ಇನ್ಸ್ಟಂಟ್ ಪರ್ಸನಲ್ ಲೋನ್ ಅನ್ನ ಆಫರ್ ಮಾಡ್ತವೆ. ಆಗ ತಕ್ಷಣ ನೀವು ಆನ್ಲೈನ್ ನಲ್ಲೇ ಲೋನ್ ಪಡೆಯೋದಕ್ಕೆ ಸಾಧ್ಯ ಇದೆ. ಇನ್ಸ್ಟಂಟ್ ಪರ್ಸನಲ್ ಲೋನ್ ಸಿಗಲ್ಲ ಅಂದಾಗ ನೀವು ದಾಖಲೆಗಳನ್ನ ಬ್ಯಾಂಕಿಗೆ ಕೊಡ್ಲೇಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ಎಲ್ಲಾ ಬ್ಯಾಂಕ್ಗಳು ಕೇಳೋ ದಾಖಲೆಗಳು ಅಂತ ಹೇಳಿದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಅಂದ್ರೆ ID ಪ್ರೂಫ್, ಅಡ್ರೆಸ್ ಪ್ರೂಫ್ ಅನ್ನ ಕೇಳ್ತೇವೆ, ಅದನ್ನು ಕೊಡಬೇಕು. ಇನ್ನು ನೆಕ್ಸ್ಟ್ ಇನ್ಕಮ್ ಪ್ರೂಫ್, ಲಾಸ್ಟ್ 3 ತಿಂಗಳ ಸ್ಯಾಲರಿ ಸ್ಲಿಪ್ ಅನ್ನ ನೀವು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಫಾರ್ಮ್ 16 ಅಥವಾ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರೋದಂದ್ರೆ IT ರಿಟರ್ನ್ಸ್, 2 ವರ್ಷದ ರಿಟರ್ನ್ಸ್ ಫೈಲ್ ಮಾಡಿರೋದನ್ನ ನೀವು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್. ಯಾವ ಬ್ಯಾಂಕ್ಗೆ ನಿಮ್ಮ ಸ್ಯಾಲರಿ ಕ್ರೆಡಿಟ್ ಆಗುತ್ತೋ ಆ ಬ್ಯಾಂಕ್ನ ಲೇಟೆಸ್ಟ್ 6 ತಿಂಗಳ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗುತ್ತೆ. ನೋಡಿ, ಇಲ್ಲಿ ಕೆಲವೊಂದು ಬ್ಯಾಂಕ್ಗಳು IT ರಿಟರ್ನ್ಸ್ ಅನ್ನ ಕೂಡ ಕೇಳಲ್ಲ, ಅದು ಕೂಡ ನಿಮ್ಮ ಗಮನದಲ್ಲಿರಲಿ. ಇನ್ನು ಸೆಲ್ಫ್ ಎಂಪ್ಲಾಯ್ಡ್ ಅಂದ್ರೆ ನೀವು ನಡೆಸ್ತಾ ಇರುವಂತಹ ಬಿಸ್ನೆಸ್ ಹಾಗೂ ಅದರಿಂದ ಎಷ್ಟು ಆದಾಯ ಬರುತ್ತೋ ಅದಕ್ಕೆ ಸಂಬಂಧಿಸಿದಂತ ದಾಖಲೆ. ಉದಾಹರಣೆಗೆ ಬಿಸ್ನೆಸ್ ಪ್ರೂಫ್, 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್, ಅದೇ ರೀತಿ ಪ್ರಾಫಿಟ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, 2 ವರ್ಷದ IT ರಿಟರ್ನ್ಸ್,
ಇಷ್ಟು ದಾಖಲೆಗಳನ್ನ ನೀವು ಕೊಡಬೇಕಾಗುತ್ತೆ. ಹಾಗಿದ್ರೆ ಅಪ್ಲೈ ಮಾಡೋದು ಹೇಗೆ? ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಬ್ಯಾಂಕ್ಗೆ ಹೋಗಿ ಕೂಡ ಅಪ್ಲೈ ಮಾಡ್ಬೋದು. ಹಾಗೆಯೇ ಆನ್ಲೈನ್ ನಲ್ಲೂ ಕೂಡ, ಅಂದ್ರೆ ನೀವು ಲೋನ್ ತಗೊಳ್ಬೇಕು ಅಂತಿರುವಂತಹ ಬ್ಯಾಂಕ್ನ ಆಪ್ ನಲ್ಲೂ ಕೂಡ ಅಪ್ಲೈ ಮಾಡಬಹುದು. ಕೆಲವೊಂದು ಬ್ಯಾಂಕ್ಗಳು ಅವರ ಏಜೆಂಟ್ಗಳನ್ನ ನಿಮ್ಮ ಹತ್ರ ಕಳಿಸ್ಕೊಡ್ತಾರೆ. ಅವರಿಗೆ ನೀವು ಸೂಕ್ತ ದಾಖಲೆಗಳನ್ನ ಕೊಟ್ರೆ ಆಯ್ತು. ಅದು ವೆರಿಫೈ ಮಾಡಿ ಸರಿಯಾಗಿದ್ರೆ ನಿಮಗೆ ಪರ್ಸನಲ್ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಸೊ ಇದು ಪರ್ಸನಲ್ ಲೋನ್ ಅಂತ ಹೇಳಿದ್ರೆ ಏನು, ಹೇಗೆ ಅಲ್ಲಿ ಬಡ್ಡಿ ದರ ನಿರ್ಧಾರ ಆಗುತ್ತೆ, ಸೊ ನೀವು ಪರ್ಸನಲ್ ಲೋನ್ ಪಡಿಬೇಕು ಅಂತ ಹೇಳಿದ್ರೆ ಮಾನದಂಡಗಳೇನು, ಕ್ರೆಡಿಟ್ ಸ್ಕೋರ್ ಎಷ್ಟಿರಬೇಕಾಗುತ್ತೆ, ಏನೇನು ದಾಖಲೆಗಳು ಬೇಕಾಗುತ್ತೆ, ಯಾವ ತರ ಅಪ್ಲೈ ಮಾಡೋದು ಅಂತ ಹೇಳುವಂಥದ್ದನ್ನ ತಿಳಿಸ್ಕೊಟ್ಟಿದ್ದೀನಿ. ಆದ್ರೆ ಒಂದು ವಿಷಯ ಮಾತ್ರ ನೆನಪಿಟ್ಕೊಳ್ಳಿ, ಯಾವತ್ತೂ ಕೂಡ ಅಷ್ಟೊಂದು ಹಣಕಾಸಿನ ಅವಶ್ಯಕತೆ ಇದ್ರೆ ಮಾತ್ರ ಪರ್ಸನಲ್ ಲೋನ್ ತಗೊಳ್ಳಿ. ಯಾಕಂದ್ರೆ ಹೋಮ್ ಲೋನ್, ವೆಹಿಕಲ್ ಲೋನ್ಗಳಿಗೆ ಕಂಪೇರ್ ಮಾಡಿದ್ರೆ ಪರ್ಸನಲ್ ಲೋನ್ ನಲ್ಲಿ ಬಡ್ಡಿ ಜಾಸ್ತಿ. ಹಾಗೇನೆ ಇನ್ನೊಂದು ವಿಷಯ, ಯಾವ ಬ್ಯಾಂಕ್ ನಲ್ಲಿ ಬಡ್ಡಿ ಕಡಿಮೆ ಇದೆ, ಪ್ರೊಸೆಸಿಂಗ್ ಫೀ ಕಡಿಮೆ ಇದೆ ಅನ್ನೋದನ್ನ ಚೆಕ್ ಮಾಡಿ ನಿಮಗೆ ಯಾವುದು ಸೂಕ್ತ ಅನ್ನೋದನ್ನ ನೋಡಿಕೊಂಡು ಅಪ್ಲೈ ಮಾಡಿ. ಇನ್ನು ನಿಮಗೆ ವೈಯಕ್ತಿಕ ಹಣಕಾಸಿನ ಬಗ್ಗೆ ಇನ್ನಷ್ಟು ಕಲಿಬೇಕು, ಕೃಷಿ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ತಿಳ್ಕೊಂಡು ಅದನ್ನ ಮಾಡಿ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಈಗಲೇ ಬಾಸ್ವಾಲಾ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಇಲ್ಲಿ ವೈಯಕ್ತಿಕ ಹಣಕಾಸು, ಬಿಸ್ನೆಸ್, ಕೃಷಿಗೆ ಸಂಬಂಧಿಸಿದಂತೆ 500ಕ್ಕೂ ಹೆಚ್ಚು ಕೋರ್ಸ್ಗಳಿವೆ. ಅದು ಕೂಡ ಕೇವಲ 999 ರೂಪಾಯಿಗೆ 1 ವರ್ಷದ ಆಕ್ಸೆಸ್ ಸಿಗುತ್ತೆ. ಇಲ್ಲಿ ಯಾರ್ಯಾರು ಸಕ್ಸಸ್ ಆಗಿದಾರಲ್ಲ ಅವರೇ ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾರೆ. ಚಾನಲ್ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಲ್ ದಿ ಬೆಸ್ಟ್. Bosswala. Be the boss.